ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತು ನಮ್ಮ ಒಂದು ಕನ್ನಡ ಸೇನಾನಿ ಈ ಮುಳಬಾಗಿಲು ತಾಲೂಕಿನ ಸಮಾಜ ಸೇವಕರು ಕನ್ನಡ ಸಂಘದಲ್ಲಿ ಅಭೂತಪೂರ್ವವಾಗಿ ಹೆಸರನ್ನು ಪಡಿತಾ ಇರತಕ್ಕಂಥ ನಮ್ಮ ಸಹೋದರ ಹುಸೇನ್ ರವರ ಒಂದು ಕುಟುಂಬದಲ್ಲಿ ರಂಜಾನ್ ಹಬ್ಬದ ಒಂದು ಇಫ್ತಿಯಾರ್ ಕೂಟವನ್ನ ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭಕ್ಕೆ ನಮ್ಮಗಳೆಲ್ಲರನ್ನು ಕರೆದು ಇಲ್ಲಿ ಇಫ್ತಿಯಾರ್ ಕೂಟವನ್ನ ನಡೆಸ್ಕೊಡ್ಬೇಕು ಅಂತೇಳಿ ಕೇಳಿದಾಗ ನಾವು ಯಾವುದೇ ಒಂದು ರೀತಿಯ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಸಹ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಬೇಕು ಅಂತೇಳಿ ಬಂದಿದ್ದೀವಿ. ಭಾಗಿಯಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ಏನು ಮೊಹಮ್ಮದ್ ಪೈಗಂಬರರ ಒಂದು ಆದೇಶಗಳೇನಿದ್ದಾವೆ ಆ ಆದೇಶದ ಜೊತೆಗೆ ಕುರಾನು ಸಿಕ್ಕಿರ್ತಕ್ಕಂಥ ಒಂದು ತಿಂಗಳು ಇದು ರಂಜಾನ್ ತಿಂಗಳು. 1400 ವರ್ಷಗಳ ಇತಿಹಾಸದಲ್ಲಿ ರಂಜಾನ್ ಹಬ್ಬ ಅಂತಂದ್ರೆ ನಾವು ಲೇಟೆಸ್ಟ್ ಆಗಿ ಮಾತಾಡ್ತಕ್ಕಂಥದ್ದು ರಂಜಾನ್ ಅಂತೀವಿ. ಹಳಗನ್ನಡಕ್ಕೆ ಹೋದ್ರೆ ರಂಜಾನ್ ಅಂತೀವಿ. ರಂಜಾನ್ ಅಂತಂದ್ರೆ ದಾನ ಮಾಡ್ತಕ್ಕಂಥ ಒಂದು ವಿಶೇಷವಾದ ಹಬ್ಬ ಇದು. ಈ ರಂಜಾನ್ ಹಬ್ಬದಲ್ಲಿ ಶ್ರೀಮಂತರು ಬಡವರಿಗೆ ದಾನ ಮಾಡ್ತಕ್ಕಂಥ ಒಂದು ತಿಂಗಳು. ತನ್ನ ಮನಸ್ಸುಗಳನ್ನ ಪರಿಶುದ್ಧವಾಗಿ ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ತಿಂಗಳು ಇದು. ಬೆಳಿಗ್ಗೆ 4 ಗಂಟೆ ಸಮಯಕ್ಕೆ ಇವರು ಊಟ ತಿಂಡಿ ನೀರು ಸೇವಿಸಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಈ ಒಂದು ಊಟ ತಿಂದು ಕೈ ಮುಗಿಸ್ತಕ್ಕಂಥ ಒಂದು ಇದನ್ನು ತಗೊಂಡು ಸಂಜೆವರೆಗೂ ಉಪವಾಸ ಇದ್ದು ಆ ಉಪವಾಸವನ್ನ ಜನರ ಬಳಿಗೆ ಕೊಂಡೊಯ್ತಕ್ಕಂಥದ್ದು, ದೇವರಿಗೆ ತನ್ನ ಹೃದಯದಲ್ಲಿರ್ತಕ್ಕಂಥ ಒಂದು ಶುದ್ಧ ಮನಸ್ಸುಗಳನ್ನ ದೇವರಿಗೆ ಅರ್ಪಣೆ ಮಾಡಿ ಇಂಥ ಒಂದು ಇಫ್ತಿಯಾರ್ ಕೂಟಗಳನ್ನ ನಡೆಸ್ಕೊಟ್ಟು ಶ್ರೀಮಂತರಿಂದ ಬಡವರಿಗೆ ಸಿಗ್ತಕ್ಕಂಥ ಒಂದು ಏನು ಈ ದಾನ ಅಂತಕ್ಕಂಥ ಒಂದು ದಾನವನ್ನ ಈ ಇಫ್ತಾರ್ ಕೂಟದ ಮುಖಾಂತರ ದಾನ ಮಾಡಿ ತನ್ನ ಸಿರಿವಂತಿಕೆಯನ್ನ ಕಡುಬಡವನಾಗಿರ್ತಕ್ಕಂಥ ನನಗೂ ಕರುಣಿಸು ದೇವ ಅಂತೇಳಿ ಕೇಳ್ತಕ್ಕಂಥ ಒಂದು ರಂಜಾನ್ ತಿಂಗಳು ಇದು. ಅಂತ ಒಂದು ರಂಜಾನ್ ಹಬ್ಬದಲ್ಲಿ ಇಫ್ತಿಯಾರ್ ಕೂಟಕ್ಕೆ ನಮ್ಮನ್ನೆಲ್ಲರನ್ನು ಕರೆಸಿ ಈ ಒಂದು ಇಫ್ತಿಯಾರ್ ಕೂಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಒಂದು ಹುಸೇನ್ ರವರ ಕುಟುಂಬಕ್ಕೆ ಮತ್ತೆ ಹುಸೇನ್ ರವರಿಗೆ ಇನ್ನಷ್ಟು ಸಂಘಟನೆ ಕಟ್ತಕ್ಕಂಥ ಶಕ್ತಿ ಆ ದೇವರು ಕೊಡ್ಲಿ. ಹುಸೇನ್ ರವರ ಕುಟುಂಬಕ್ಕೂ ಅಷ್ಟೇ ಒಂದು ಒಳ್ಳೆ ಆಶೀರ್ವಾದ ನೀಡಿ ವರ್ಷಾನುಗಟ್ಲೆ ಈ ಒಂದು ಬಡತನ ಹೋಗಲಾಡಿಸಿ ಸಿರಿತನವನ್ನು ಕೊಟ್ಟು ಇನ್ನಷ್ಟು ಇಂಥ ಒಂದು ಇಫ್ತಿಯಾರ್ ಕೂಟಗಳನ್ನ ಮಾಡೋ ಮಟ್ಟಕ್ಕೆ ದೇವರು ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ಕೊಡ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.